हाय मेरे प्यारे विद्यार्थियों, हमने इस वीडियो के द्वारा आपके कक्षा के 6वीं कक्षा के एक नया पाठ अक्षर ही अक्षर इस पाठ के बारे में जानकारी पाने का कोशिश करेंगे। ठीक है, अब आप लोग आपके किताब खोलो, पुस्तक तेरिरे ಪುಟ ಸಂಖ್ಯೆ 98 ತೆಗೆದ್ರಾ? ಓಕೆ, ಸೊ ನಾನೀಗ ಈ ಪಾಠವನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ತೇನೆ ಮಕ್ಕಳೇ. ಸೊ ನೀವೆಲ್ಲರೂ ಕೂಡ ಈ ಪಾಠವನ್ನು ಗಮನಿಸ್ತಾ ಹೋಗಿ. ಓಕೆ, ಸೊ ಓದೋದಕ್ಕೆ ಆರಂಭಿಸೋಣವೇ? ಓಕೆ ಸರಿ ಮಕ್ಕಳೇ, ಓದೋದನ್ನು ಆರಂಭಿಸ್ತಾ ಇದ್ದೇನೆ, ನೋಡ್ಕೊಳ್ತಾ ಹೋಗಿ. पाठ 23 अक्षर ही अक्षर। पुस्तक में देखो अक्षर, समाचार पत्र में देखो अक्षर, सूचना पलक पर देखो अक्षर, अक्षर ही अक्षर। अक्षर शब्द का अर्थ है जो घट ना सके या नष्ट ना हो सके। परस्पर विचार विनिमय के लिए भाषा की आवश्यकता है। प्रारंभ में चित्रों के माध्यम से मानव अपने विचार प्रकट करता था। धीरे धीरे ध्वनि संकेत अस्तित्व में आए। चलते चलते उसने भाषा को अपनाया जिसके मूल में है अक्षर। उसने अक्षरों की सहायता से पढ़ना लिखना आरंभ किया। अक्षरों की खोज मनुष्य की सबसे बड़ी सोच है। अगर अक्षर नहीं होते तो मनुष्य की प्रगति कभी नहीं होती। अक्षर शब्द रचते हैं, अर्थबोध कराते हैं और मनुष्य को संगजीवी बनाते हैं। इन्हीं अक्षरों के द्वारा पीढ़ी दर पीढ़ी ज्ञान का प्रचार प्रसार हो रहा है। ठीक है बच्चों, मैंने इस पाठ को एक बार पूरा पढ़ा हूँ ಒಂದು ಸಾರಿ ಪೂರ್ತಿ ಓದಿದ್ದೇನೆ. ಸೊ ಇದನ್ನು ಇಲ್ಲಿವರೆಗೆ ನೀವು ಒಂದು 2 ಸಾರಿ ಈ ವಿಡಿಯೋನ ಇಲ್ಲಿವರೆಗೆ ಒಂದು 2ರಿಂದ 3 ಸಾರಿ 2 ಸಾರಿನಾರು ಆಲಿಸಿ, ಪುಸ್ತಕ ಮುಂದೆ ಇಟ್ಕೊಂಡು ಆಲಿಸ್ತಾ ಹೋಗಿ. ನಂತರ ಈ ವಿಡಿಯೋ ಜೊತೆಯಲ್ಲೇ ನೀವು ಓದಿ, ನಂತರ ಇದನ್ನ ಆಫ್ ಮಾಡಿ ನೀವು ಒಬ್ಬರೇ ಓದುವಂತಹ ಪ್ರಯತ್ನ ಮಾಡಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಅಕ್ಕ ಅಣ್ಣಂದರು ಅಪ್ಪ ಅಮ್ಮಂದರು ಯಾರಿಗಾರು ಹಿಂದಿ ಗೊತ್ತಿದ್ರೆ ಅವರ ಸಹಾಯವನ್ನು ಕೂಡ ಪಡೆದು ನೀವು ಈ ಒಂದು ಪಾಠವನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ಬೋದು. ಓದ್ತಿರಲ್ವಾ? ಓಕೆ ಸರಿ ಮಕ್ಕಳೇ, ಹಾಗಾದರೆ ಸೊ ನೋಡೋಣ ಈ ಒಂದು ಪಾಠದ ಮೂಲಕ ನಮಗೆ ಏನು ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಓಕೆ, ಪಾಠ 23 अक्षर ही अक्षर। अक्षर ही अक्षर, अक्षर कहे तो ಅಕ್ಷರಗಳು. ಹೌದು, ಅಕ್ಷರಗಳೇ ಅಕ್ಷರಗಳು, ಎಲ್ಲಿ ನೋಡಿದ್ರು ಅಕ್ಷರಗಳು ಅಂತೇಳಿ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಇದ್ರ ಮೂಲಕ ಏನು ಹೇಳಿಕೊಟ್ಟಿದ್ದಾರೆ ಅಂತೇಳಿ. पुस्तक में देखो अक्षर। अब जो भी किताब खोलो, जो भी पुस्तक खोलो, पुस्तक का मतलब हाँ बुक, पुस्तक ಹೊತ್ತಿಗೆ ಪುಸ್ತಕ ಏನಿದೆ उसको देखो। देखना कहे तो ನೋಡಿ, ಯಾವುದೇ ಪುಸ್ತಕ ನೋಡಿ, क्या देख सकते हैं पुस्तक में? सिर्फ अक्षर देख सकते हैं, हौदला? अक्षर ही अक्षर। कोई भी पुस्तक देखो, कोई किताब देखो, हमको अक्षर ही दिखाई देता है। अष्टे अल्ल, कोई भी समाचार पत्र देखो, क्या दिखाई देता है? सिर्फ क्या दिखाई देता है? अक्षर। समाचार पत्र कहे तो हाँ न्यूज़पेपर, होदा? हाँ, जो पत्र हमको हमारे चारों ओर का समाचार हम जान सकते हैं, उस पत्र को हम समाचार पत्र कहते हैं. ಸಮಾಚಾರ ಪತ್ರಿಕೆ, ಸುದ್ದಿ ಪತ್ರಿಕೆ, ವಾರ್ತಾ ಪತ್ರಿಕೆ ಅಂತ ಹೇಳ್ತೀವಲ್ಲ, ಹೌದು. ನಮ್ಮ ಸುತ್ತಮುತ್ತ ನಡೆಯುವಂತಹ ಘಟನೆಗಳನ್ನು ನಮಗೆ ತಿಳಿಸುವಂತಹ ಒಂದು ಸುದ್ದಿ ಮಾಧ್ಯಮ ಅಂದರೆ ಯಾವುದದು? वही समाचार पत्र है, न्यूज़पेपर है. कन्नड़ में क्या कहते हैं? कन्नड़ में भी समाचार पत्र ही कहा जाता है, वार्ता पत्रिके ಅಂತನೂ ಕೂಡ ಹೇಳ್ತೇವೆ. ओके, समाचार पत्र में देखो, देखना कहे तो
ನೋಡಿ ಸಮಾಚಾರ ಪತ್ರಿಕೆ ನೋಡಿ, ವಾರ್ತಾ ಪತ್ರಿಕೆಗಳು ನೋಡಿ, ಕ್ಯಾ ದಿಖಾಯಿ ದೇತಾ ಹೈ? ಸಿರ್ಫ್ ಅಕ್ಷರ ದಿಖಾಯಿ ದೇತಾ ಹೈ. ಟೀಕನಾ? ಹೌದು, ನಮಗೆ ಅವುಗಳಲ್ಲೂ ಕೂಡ ಬರೀ ಅಕ್ಷರಗಳೇ ತುಂಬಿರ್ತವೆ. ನೋಡಿದಿರಲ್ಲ ವಾರ್ತಾ ಪತ್ರಿಕೆಗಳನ್ನ, ನ್ಯೂಸ್ ಪೇಪರ್ನ, ಹೌದಲ್ಲ? ಎಸ್, ಅಕ್ಷರಗಳೇ ತುಂಬಿರ್ತವೆ. ಅಷ್ಟೇ ಅಲ್ಲ, ಕೋಯಿ ಬಿ ಸೂಚನಾ ಫಲಕ್ ಪರ್ ದೇಖೋ ಅಕ್ಷರ್. सूचना फलक कहे तो हाँ, सूचना फलक कहे तो क्या है? ಪೋಸ್ಟರ್ಸ್. ಸೂಚನಾ ಫಲಕ ಕಹೆ ತೋ ಪೋಸ್ಟರ್ ಅಥವಾ ಬ್ಯಾನರ್ ಅಥವಾ ಬೋರ್ಡ್ಗಳು. ಈಗ ಉದಾಹರಣೆಗೆ ನಾವೆಲ್ಲೋ ಟೌನಿಗೋ ಅಥವಾ ಮತ್ತೆಲ್ಲೋ ಹೋಗ್ತೇವೆ, ನಮಗೇನೋ ಬೇಕು, ಆಯ್ತು ಬಟ್ಟೆ ತಗೊಂಡು ಹೋಗಬೇಕು. ನಾವು ಹೇಗೆ ಬಟ್ಟೆ ಎಲ್ಲಿ ಸಿಗುತ್ತೆ ನಮಗೆ? ಅಂಗಡಿಯಲ್ಲಿ ಸಿಗುತ್ತೆ. ಯಾವ ಅಂಗಡಿ ಅಂತ ಹೇಗೆ ಗುರುತಿಸ್ತೀರಿ? ಬೋರ್ಡ್ ಹಾಕಿರ್ತಾರೆ, ಹೌದಲ್ಲ? ಎಸ್, ಆ ಬೋರ್ಡ್ನ ನೋಡೋದ್ರ ಮೂಲಕ ಟೆಕ್ಸ್ಟೈಲ್ಸು, ಟೆಕ್ಸ್ಟೋರಿಯಮು, ಈ ಥರ ಕ್ಲಾತ್ ಸೆಂಟರ್ ಈ ಥರ ಹಾಕಿರ್ತಾರೆ. ಅದೇ ಚಿನ್ನಾಭರಣಗಳ ಅಂಗಡಿ ಆದರೆ ಜ್ಯುವೆಲರಿ ಶಾಪ್ ಅಂತೆಲ್ಲ ಹಾಕಿರ್ತಾರೆ, ಹೌದಲ್ಲ? ಎಸ್, ಆ ಬೋರ್ಡ್ಗಳನ್ನ ನೋಡೋದ್ರ ಮೂಲಕ ನಾವು ಇದು ಎಂಥ ಅಂಗಡಿ ಅಂತ ತಿಳ್ಕೊಳ್ತೇವೆ, ಆ ಅಂಗಡಿಗೆ ಹೋಗುವಂಥ ಪ್ರಯತ್ನ ಮಾಡ್ತೇವೆ. ಯಾವುದೋ ಊರಿಗೆ ಹೋಗಿದ್ದೇವೆ, ಅಲ್ಲಿ ದೂರದಲ್ಲಿ ಯಾವುದೋ ಒಂದು ಊರಿಗೆ ಹೋಗಬೇಕಾಗಿದೆ, ದಾರಿ ಮಧ್ಯದಲ್ಲಿ ನಾವೆಲ್ಲೋ ಒಂದು ಕಡೆ ಹೋಗಿ ನಿಂತು ಬಿಟ್ಟಿದ್ದೇವೆ. ಮುಂದೆ ನಾನು ಹೋಗಬೇಕಾದ ಊರಿಗೆ ಯಾವ ಕಡೆ ಹೋಗಬೇಕು ಅಂತ ಹೇಗೆ ತಿಳಿತೀರಾ? ಅಲ್ಲಿ ಯಾರನ್ನಾರು ಕೇಳಬಹುದು, ಅಥವಾ ಅಲ್ಲಿ ಬೋರ್ಡ್ಗಳು ಕೂಡ ಹಾಕಿರ್ತಾರೆ. ನೀವು ಹಾಸನ ಹೋಗಬೇಕಾ, ಈ ಕಡೆ ಟರ್ನ್ ಆಗಿ ಅಂತ ಹಾಕಿರ್ತಾರೆ. ಹಾಸನ ಇಷ್ಟು ದೂರದಲ್ಲಿದೆ ಅಂತೇಳಿ ಬೋರ್ಡ್ ಹಾಕಿರ್ತಾರೆ, ಹೌದಲ್ವಾ? ಎಸ್, ಹಾಗೆ ಅವನ್ನೇ ನಾವು ಸೂಚನಾ ಫಲಕ ಕಹತೆ ಹೈ. ಜೋ ಫಲಕ್ ಹಮ್ಕೋ ಸೂಚನಾ ದೇತೆ ಹೈ. ಯಾವ ಫಲಕಗಳು, ಯಾವ ಬೋರ್ಡ್ಗಳು ನಮಗೆ ಸೂಚನೆಯನ್ನು ನೀಡ್ತಾವೋ ಹಮ್ನೆ ಉನ್ಕೋ ಸೂಚನಾ ಫಲಕ ಕಹತೆ ಹೈ. ಅವುಗಳನ್ನ ಏನಂತ ಕರಿತೀವಿ? ಸೂಚನಾ ಫಲಕ್ ಅಂತ ಹೇಳ್ತೇವೆ. ಆ ಸೂಚನಾ ಫಲಕ್ ಪರ್ ದೇಖ್ನಾ ಕಹೆ ತೋ ನೋಡಿ ಏನು ಕಾಣುತ್ತೆ? ಅಕ್ಷರ ಹಿ ಅಕ್ಷರ, ಹೌದಲ್ವಾ? आप समाचार किताब देखो, कोई किताब देखो, कोई समाचार पत्र देखो, सूचना फलक देखो, कुछ भी देखो, हमको क्या दिखाई देता है? ಅಕ್ಷರ ಹಿ ಅಕ್ಷರ. ಎಲ್ಲಿ ನೋಡಿದರಲ್ಲಿ ಅಕ್ಷರಗಳೇ ಕಾಣಿಸ್ತವೆ. ಹಾಗಾದರೆ ಅಕ್ಷರ ಶಬ್ದ का अर्थ क्या है? अक्षर का मतलब क्या है? अक्षर का मतलब, अक्षर का अर्थ क्या है? देखो यहाँ बता रहे हैं, जो घट ना सके या नष्ट ना हो सके. जो संकेत जो घट ना सके या नष्ट ना हो सके. घट सकना ಅಂದರೆ, ಘಟ ನಾ ಸಕೆ ಅಂದರೆ ಘಟಿಸೋವಂಥದ್ದು, ಆಯಿತಾ? ಯಾವುದು ಉದ್ಭವ ಆಗೋದಿಲ್ವೋ, ಅಥವಾ ಯಾ ಅಂದರೆ ಅಥವಾ ನಷ್ಟ ನಾ ಹೋ ಸಕೆ, ಯಾವುದು ನಷ್ಟ ಆಗೋದಿಲ್ವೋ, ನಾಶ ಆಗೋದಿಲ್ವೋ, ಯಾವುದು ಉತ್ಪತ್ತಿ ಆಗಲ್ವೋ, ಅಥವಾ ಯಾವುದು ನಷ್ಟ ನಾ ಹೋ ಸಕೆ, ಯಾವುದು ನಶಿಸಿ ಹೋಗೋದಲ್ವೋ ಅಂತಹ ಒಂದು ಸಂಕೇತವನ್ನು ಏನಂತ ಕರಿತೀವಿ? ಅಕ್ಷರ कहते हैं. अक्षर शब्द का अर्थ क्या है? जो घट ना सके या नष्ट ना हो सके, उसी तरह ಅಂತಹ ಕೇವಲ ಆಚರಣೆಯ ಮೂಲಕ ಅಥವಾ ಅಭ್ಯಾಸದ ಮೂಲಕ ಬಳಕೆಗೆ ಬಂದಂತಹ ಈ ಚಿಹ್ನೆಗಳನ್ನ, ಆಯಿತಾ? ಅಭ್ಯಾಸದ ಮೂಲಕ, ಅನುಕರಣೆಯ ಮೂಲಕ ಬಳಕೆಗೆ ಬಂದಂತಹ ಈ ಚಿಹ್ನೆಗಳನ್ನೇ ನಾವು ಏನಂತ ಕರಿತೀವಿ? ಅಕ್ಷರಗಳು ಅಂತೀವಿ. ಓಕೆ, ಅಕ್ಷರ ಏನಾದ್ರು ಉತ್ಪತ್ತಿ ಆಗಿರೋದಾ? ಖಂಡಿತ ಇಲ್ಲ. ಈಗ ಉದಾಹರಣೆ ಆ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ಹೀಗೆ ಬರೆಯೋದು, ಇದು ಈ ಥರ ಬರಿತೀವಲ್ವಾ? ಇದನ್ಯಾರು ಕಂಡುಹಿಡಿದಿರೋದಾ? ಖಂಡಿತ ಇಲ್ಲ. ಇದು ಕೇವಲ ಆಚರಣೆ ಮೂಲಕ, ಅನುಕರಣೆ ಮೂಲಕ, ಅಭ್ಯಾಸದ ಮೂಲಕ. ಹಿಂದಿನವರು ಏನೋ ಒಂದು ಸಂಕೇತ ಬರೆದಿದ್ದನ್ನ ಅವರು ಆ ಅಂತ ಕರೆದ್ರು, ನಾವು ಅದನ್ನು ಆ ಅಂತ ಕರೆದು ಅವ್ರು ಹೇಗೆ ಬರಿತಾ ಬಂದರು ಅದನ್ನೇ ನಾವು ಬರಿತಾ ಬಂದಿದ್ದೀವಿ, ಹೌದಲ್ಲ? ಅನುಕರಣೆಯ ಮೂಲಕ, ಅಭ್ಯಾಸದ ಮೂಲಕ ಬಳಕೆಗೆ ಬಂದಿರುವಂತಹ ಈ ಸಂಕೇತಗಳನ್ನೇ ನಾವೇನಂತ ಕರಿತೀವಿ? अक्षर कहते हैं. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಅಕ್ಷರ ಶಬ್ದ का अर्थ है जो घट ना सके. ಯಾವುದು ಉದ್ಭವ ಆಗಿಲ್ವೋ ಅಥವಾ ನಷ್ಟ ನಾ ಹೋ ಸಕೆ, ಯಾವುದು ನಷ್ಟ ಆಗೋದಿಲ್ವೋ, ನಶಿಸಿ ಹೋಗೋದಿಲ್ವೋ ಅಂತಹ ಸಂಕೇತಾಕ್ಷರಗಳನ್ನು ಬಳಕೆಯ ಅಭ್ಯಾಸದ ಮೂಲಕ, ಅನುಕರಣೆಯ ಮೂಲಕ ಇಂದು ನಾವು ಬಳಸ್ತಾ ಇರೋ ಈ ಸಂಕೇತಗಳನ್ನೇ ನಾವೇನಂತ ಕರಿತೀವಿ? ಅಕ್ಷರಗಳು ಅಂತ ಹೇಳ್ತೇವೆ. ಓಕೆ, देखो अब इन अक्षरों के बारे में हमें कुछ नए जानकारी दे रहे हैं. ಹೊಸ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡೋಣ. ಪರಸ್ಪರ
विचार विनिमय के लिए भाषा की आवश्यकता है। आवश्यकता, आवश्यकता कहे तो आवश्यकता कहे तो क्या मतलब है? इसको कन्नड़ में भी उपयोग किया जाता है ना। हाँ, ಅವಶ್ಯಕತೆ, ನಮಗೆ ಅವಶ್ಯಕತೆ ಇದೆ. किसकी आवश्यकता है? भाषा की आवश्यकता है. ಭಾಷಾ, ಭಾಷಾ ಕಾಯ್ತು ಭಾಷೆ ಆಯ್ತಾ. ಭಾಷೆಯ ಅವಶ್ಯಕತೆ ಇದೆ. ಯಾವುದಕ್ಕೆ ಬೇಕು ಭಾಷೆ ಅವಶ್ಯಕತೆ? ಯಾವುದಕ್ಕಿದೆ? ಯಾಕೆ ಬೇಕು ಭಾಷೆ ಅನ್ನೋದು? ಇವತ್ತು ಬೇಕಾದಷ್ಟು ಭಾಷೆಗಳಿದಾವಲ್ಲ. ಯಾವ್ಯಾವ ಭಾಷೆಗಳನ್ನು ನಾವು ಬಳಕೆ ಮಾಡ್ತೀವಿ ಹೇಳಿ? ಕೆಲವರು ಕನ್ನಡ ಭಾಷೆ ಬಳಸ್ತಾರೆ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಉರ್ದು, ಮರಾಠಿ, ತುಳು ಭಾಷೆ, ಹೀಗೆ ಹಲವಾರು ನೂರಾರು ಭಾಷೆಗಳನ್ನು ಇವತ್ತು ನಾವು ಬಳಸ್ತಾ ಇದ್ದೀವಿ. ಉನ್ ಭಾಷೋं का आवश्यकता हमको है. आवश्यकता है नहीं है ना? ಎಸ್, ಅವಶ್ಯಕತಾ है. ಭಾಷೆ ಅವಶ್ಯಕತೆ ನಮಗಿದೆ. ಯಾಕೆ ಬೇಕು? ಭಾಷಾ की आवश्यकता क्यों है? ನಮಗೆ ಯಾಕೆ ಬೇಕು ಭಾಷೆ? ಬೋಲ್ನೆ ಕೆ ಲಿಯೆ, ಮಾತಾಡೋದಕ್ಕೆ ಬೇಕು. ಯಾಕೆ ಮಾತಾಡಬೇಕು ನಾವು? ಏನು ಅರ್ಥ ಆಗಬೇಕು ಅಂತ ನಾವು ಮಾತಾಡಬೇಕು. ನಾವು ಯಾಕೆ ಮಾತಾಡ್ತೇವೆ? ಯಾಕೆ ಬೇಕು ಭಾಷೆ? ಭಾಷೆ ಮಾತಾಡೋದಕ್ಕೆ ಬೇಕಲ್ಲ. ಹೌದು, ಯಾಕೆ ಮಾತಾಡಬೇಕು ನಾವು? ಯಾಕೆ ಅಂದರೆ ಮಕ್ಕಳೇ, ಯಾಕೆ ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅಥವಾ ನನ್ನ ಅಭಿಪ್ರಾಯವನ್ನು ನಾನು ಇನ್ನೊಬ್ಬರಿಗೆ ಹೇಳಬೇಕು ಅಂದರೆ, ನನ್ನ ಮನಸ್ಸಿಗೆ ಏನೋ ಅನಿಸಿದೆ ಆಯ್ತು, ಅದು ಒಳ್ಳೆಯದೋ ಕೆಟ್ಟದೋ ಏನೋ ಅನಿಸಿದೆ, ಅದನ್ನು ನಾನು ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು ಅಂತಂತಂದರೆ ಏನು ಬೇಕು? ಭಾಷೆ ಬೇಕು. ಈಗ ಹಸಿವಾಗಿದೆ ನನಗೆ ಆಯಿತಾ. ಆ ಹಸಿವಾದ ನಂಗೆ ಏನು ಬೇಕು? ಊಟ ಬೇಕು, ಹೌದಲ್ಲ. ಆ ಊಟ ಬೇಕು ಅಂತ ನಂಗೆ ಕೇಳಬೇಕು ಅಂದ್ರೆ ಏನು ಬೇಕು? ಭಾಷೆ ಬೇಕು. ಅಥವಾ ಯಾವ್ದಾದ್ರು ಚಿಹ್ನೆಗಳನ್ನ, ಸಂಕೇತಗಳನ್ನ ನಾನು ಬಳಸಬೇಕು, ಹೌದಲ್ಲ. ಹೊಟ್ಟೆ ಹೊಡ್ಕೊಂಡು ಹಸಿವಾಗಿದೆ ಅಮ್ಮ ಊಟ ಕೊಡಿ ಅಂತ ಕೇಳಬೇಕು, ಹೌದಲ್ಲ. ಭಾಷೆ ಪದಗಳನ್ನ ಉಪಯೋಗಿಸ್ಲ ಅಥವಾ ಸಂಕೇತ ಬಳಸಬೇಕಾಗತ್ತೆ, ಸಂಜ್ಞೆಗಳನ್ನ ಬಳಸಬೇಕಾಗತ್ತೆ. ಇಲ್ಲ ಪದಗಳ ಮೂಲಕ ಅಮ್ಮ ನನಗೆ ಹಸಿವಾಗಿದೆ ಊಟ ಕೊಡಿ ಅಂತೇಳಿ ಪದಗಳನ್ನ ಉಪಯೋಗಿಸ್ಬೇಕು. ಸೊ ಹೀಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು, ನನ್ನ ಅಭಿಪ್ರಾಯಗಳನ್ನು, ನನ್ನ ಅನಿಸಿಕೆಗಳನ್ನು ಇನ್ನೊಬ್ಬರೊಂದಿಗೆ ಹಂಚ್ಕೋಬೇಕು ಅಂದರೆ ನಮಗೆ ಏನು ಬೇಕು? ಭಾಷೆ ಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಪರಸ್ಪರ ವಿಚಾರ ವಿನಿಮಯ के लिए. परस्पर कहे तो परस्पर का मतलब है ಒಬ್ಬರಿಗೊಬ್ರು. ಪರಸ್ಪರ ಅಂದರೆ ಒಬ್ಬರಿಗೊಬ್ರು ವಿಚಾರ ವಿನಿಮಯ करने के लिए. ವಿಚಾರ ವಿನಿಮಯ, ವಿಚಾರ ಕಹೆ तो कोई ಸುದ್ದಿ ಆಯ್ತಾ. ಯಾವುದೇ ಒಂದು ವಿಚಾರವನ್ನು ವಿನಿಮಯ ಕರ್ಲೇನಾ ಕಹೆ तो ಎಕ್ಸ್ಚೇಂಜ್ ಮಾಡೋದು. ನಾನು ಹಿಂಗೆ ಅನ್ಸಿದ್ದನ್ನು ನನ್ನ ಸ್ನೇಹಿತನಿಗೆ ಹೇಳ್ತಾನೆ, ನನ್ನ ಸ್ನೇಹಿತ ಅವನಿಗೆ ಅದ್ರ ಬಗ್ಗೆ ಏನು ಅನಿಸುತ್ತೋ ಅವನು ಅದಕ್ಕೆ ಪ್ರತಿಯಾಗಿ ನನಗೇನೋ ಉತ್ತರ ಹೇಳ್ತಾನೆ, ಹೌದಲ್ಲ. ಹೀಗೆ ವಿಚಾರ ವಿನಿಮಯ करने के लिए ನಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಇಷ್ಟಗಳನ್ನು ಆಯಿತಾ ನಾವು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಹಮ್ಕೋ ಕಿಸ್ಕಿ ಅವಶ್ಯಕತಾ ಹೇ? ಭಾಷಾ ಕಿ ಅವಶ್ಯಕತಾ ಹೇ. ಭಾಷೆ ಗೊತ್ತಿಲ್ಲದೆ ಇದ್ದಿದ್ರೆ ಎಲ್ಲದನ್ನು ನಾವು ಇನ್ನೊಬ್ರ ಜೊತೆ ಹಂಚ್ಕೊಳಕ್ಕಾಗ್ತಿತ್ತಾ? ಖಂಡಿತ ಇಲ್ಲ, ಹೌದಲ್ಲ ಮಕ್ಕಳೇ. ಎಸ್, ಸೊ ಇಸಿ ಕೆ ಲಿಯೆ ಹಮ್ಕೋ ಭಾಷಾ ಛಾಯೆ. ಭಾಷೆ ಅನ್ನೋದು ನಮಗೆ ಗೊತ್ತಿರಬೇಕು, ಭಾಷೆ ನಮಗೆ ಬೇಕು, ಹೌದಲ್ಲ. ಯಾಕೆ ಬೇಕು ಭಾಷೆ? ಏನು ಮಾತಾಡೋದಕ್ಕೆ? ನಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಆಸೆ ಆಕಾಂಕ್ಷೆಗಳನ್ನು ಮತ್ತೊಬ್ಬರಿಗೆ ತಿಳಿಸೋಕೆ, ಅಥವಾ ಮತ್ತೊಬ್ಬರ ಆಸೆ ಆಕಾಂಕ್ಷೆ ಅಭಿಪ್ರಾಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ, ಹೌದಲ್ಲ. ಇನ್ನೊಬ್ಬರ ಬೇಕು ಬೇಡಗಳನ್ನು, ನಮ್ಮ ಬೇಕು ಬೇಡಗಳನ್ನು ಇನ್ನೊಬ್ಬರಿಗೆ ತಿಳಿಸೋಕೆ, ಇನ್ನೊಬ್ಬರ ಬೇಕು ಬೇಡಗಳನ್ನು ನಾವು ತಿಳ್ಕೊಳ್ಳೋಕೆ ಏನು ಬೇಕು? ಭಾಷೆ ಬೇಕು, ಹೌದಲ್ಲ. ಅದಕ್ಕೆ ಹೇಳ್ತಾ ಇದ್ರು ನೋಡಿ, परस्पर विचार विनिमय के लिए हमको क्या चाहिए? ಭಾಷಾ ಚಾಹಿಯೇ. ನೋಡಿ ಮುಂದೆ ಅದನ್ನೇ ಹೇಳ್ತಾ ಇದ್ದಾರೆ. ಪ್ರಾರಂಭ ಮೇ ಚಿತ್ರೋं के माध्यम से मानव अपने विचार प्रकट करता था. ಪ್ರಾರಂಭ ಮೇ, ಪ್ರಾರಂಭ ಕಹೆ तो ಆರಂಭದಲ್ಲಿ. ಆರಂಭ ಅಂದ್ರೆ ಯಾವಾಗ? ಯಾವಾಗ ಯಾವುದೋ ಒಂದು ಜಾತಿಯ ಮಂಗನಿಂದ ಮಾನವನ ವಿಕಾಸ ಆಯ್ತೋ ಆಗ ಎಲ್ಲಿ ಇದ್ದು? ಆಗ ಮಾನವ ಎಲ್ಲಿ? ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಹೇಗೆ ವಾಸ ಮಾಡ್ತಾ ಇದ್ದ? ಗುಂಪಲ್ಲಿದ್ನ? ಇಲ್ಲ, ಆರಂಭದ ದಿನಗಳಲ್ಲಿ ಅವನು ಒಂಟಿಯಾಗಿ ಬದುಕ್ತಾ ಇದ್ದ. ನಂತರ ಅವನು ಬರ್ತಾ ಏನು ಮಾಡ್ದ? ಅವನಲ್ಲಿ ಹೊಸ ಆಲೋಚನೆಗಳು ಬರೋಕ್ಕೆ ಶುರು ಆದ್ಮೇಲೆ ಅವನು ಏನು ಮಾಡೋಕ್ಕೆ ಶುರು ಮಾಡ್ದ?
ತಾನೇ ವ್ಯವಸಾಯ ಮಾಡೋಕ್ಕೆ ಶುರು ಮಾಡ್ದ. ಒಂದೇ ಕಡೆ ಅಲೆಮಾರಿಯಾಗಿದ್ದಂಥವನು ಕಾಡಲ್ಲಿ ಬರೀ ನೀರು ಹುಡುಕಂತ ಆಹಾರ ಹುಡುಕಂತ ಸುತ್ತರಿತಾ ಇದ್ದ. ನಿದ್ದೆ ಬಂದಾಗ ಎಲ್ಲೋ ಒಂದು ಕಡೆ ಮಲಗ್ತಾ ಇದ್ದ. ಹೇಗೆ ಪ್ರಾಣಿಗಳು ಹೇಗಿರ್ತಾವೆ ಅದೇ ಥರ ಇದ್ದ. ನಂತರದಲ್ಲಿ ಅವನಲ್ಲಿ ಹೊಸ ಆಲೋಚನೆಗಳು ಬರ್ತಾ ಹೋದ. ಹಾಗೆ ನಾನು ಯಾಕೆ ಹಿಂಗೆ ಅಲಿತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾನೆ. ಯಾಕೆ ಅಲಿತಾ ಇರ್ತಾನೆ ಮಾನವ? ಊಟಕ್ಕಾಗಿ ಮತ್ತೆ ನೀರಿಗಾಗಿ. ಹಾಗಾಗಿ ಅವನು ಯೋಚನೆ ಮಾಡ್ತಾನೆ, ನಾನೇನು ತಿಂತಾನೆ, ಗೆಡ್ಡೆ ಗೆಣಸು ಹಣ್ಣು ತರಕಾರಿ ತಿಂತಾನಲ್ವಾ, ಅದು ನಾನೇ ಬೆಳ್ಕೊಂಡ್ಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ದ. ಆದರೆ ಅದನ್ನು ಬೆಳೆಯೋಕ್ಕೆ ಏನು ಬೇಕು? ನೀರು ಬೇಕು. ನೀರೆಲ್ಲಿತ್ತು? ಎಲ್ಲಿರುತ್ತೆ ನೀರು? ಎಲ್ಲಿ? ಕೆರೆಗಳಲ್ಲಿ, ನದಿಗಳಲ್ಲಿ, ಹಳ್ಳಗಳಲ್ಲಿ ಇತ್ತಲ್ವ. ಹಾಗಾಗಿ ಎಲ್ಲೆಲ್ಲಿ ನದಿಗಳಿದ್ವೋ ಹಳ್ಳಗಳಿದ್ವೋ ಅಲ್ಲೇ ಹೋಗ್ತಾನೆ. ಅಲ್ಲಿ ಹೋಗಿ ತಾನೇ ತನಗೆ ಬೇಕಾದಂಥ ಆಹಾರ ಬೆಳೆಯೋಕ್ಕೆ ಶುರು ಮಾಡ್ತಾನೆ. ಆಯಿತಾ? ನಂತರ ಚಳಿ ಮಳೆ ಗಾಳಿಯಿಂದ ರಕ್ಷಿಸ್ಕೊಳ್ಳೋಕ್ಕೆ ಇಲ್ಲಿವರೆಗೆ ಮರದ ಪೊಟ್ರೆ ಗುಹೆಗಳಲ್ಲಿದ್ದಂಥವ್ನು ಏನು ಮಾಡ್ತಾನೆ? ಮನೆ ಕಟ್ಕೊಳಕ್ಕೆ ಶುರು ಮಾಡ್ತಾನೆ. ಗಿಡ ಮರದ ಎಲೆಗಳನ್ನು ಬಳಸಿ ಮನೆ ಕಟ್ಕೊಳಕ್ಕೆ ಶುರು ಮಾಡಿ ಒಂದು ಕಡೆ ನೆಲೆಸ್ತಾನೆ. ಇವನನ್ನು ನೋಡಿದ ಮತ್ತೊಬ್ಬ ಅವನು ಇವನನ್ನೇ ಅನುಕರಿಸ್ತಾನೆ. ಹೀಗೆ ಒಬ್ಬೊಬ್ಬರು ನೋಡಿ ಅವ್ರನ್ನ ನೋಡಿ ಒಬ್ಬೊಬ್ಬರೇ ಒಂದೇ ಕಡೆ ನೆಲೆ ನಿಲ್ಲೋಕ್ಕೆ ಶುರು ಮಾಡ್ತಾರೆ. ಅಲೆಮಾರಿಯಾಗಿದ್ದವಂಥವನು ಒಂದೇ ಕಡೆ ನೆಲೆ ನಿಂತು ಜೀವನ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಇಲ್ಲಿವರೆಗೆ ಒಂಟಿಯಾಗಿದ್ದಂತಹ ಮಾನವ ಈಗ ಗುಂಪಲ್ಲಿ ವಾಸ ಮಾಡೋಕ್ಕೆ ಆರಂಭಿಸ್ತಾ ಇದ್ದಾನಲ್ಲ. ಹೌದು, ಸಮಾಜ ಜೀವಿ ಆಗ್ತಾ ಇದ್ದಾನೆ ಆ ದಿನಗಳಲ್ಲಿ. ಆಯಿತಾ? ಆ ದಿನಗಳಲ್ಲಿ ಯಾವಾಗ ಮಾನವ ಸಮಾಜ ಜೀವಿ ಆಗೋಕ್ಕೆ ಹೊರಟನೋ ಆ ದಿನಗಳಲ್ಲಿ चित्रों के माध्यम से मानव अपने विचार प्रकट करता था. अपना विचार प्रकट करना कहे तो ಹೇಳೋ ಅಂಥದ್ದು. ಎಸ್, ಪ್ರಕಟ್ ಕರ್ನಾ ಕಾ ಮತ್ಲಬ್ ಹೇ ಹೇಳೋ ಅಂಥದ್ದು, ತಿಳಿಸೋ ಅಂಥದ್ದು. ಏನನ್ನು ಹೇಳ್ತಾ ಇದ್ದ? ಅಪನ ವಿಚಾರ ಪ್ರಕಟ ಕರ್ತಾ ತಾ. ಅಪನ ವಿಚಾರ ಅಂದರೆ ತನ್ನ ವಿಚಾರ ಅಂದರೆ ಅವನ ಆಸೆ, ಆಕಾಂಕ್ಷೆ, ಬೇಕು ಬೇಡ, ಅನಿಸಿಕೆ, ಅಭಿಪ್ರಾಯಗಳೇನಿದ್ವು ತನ್ನ ಮನಸ್ಸಿಗೆ ಅನಿಸಿದ್ದನ್ನ ಅವನು ಹೇಳ್ಕೊಳ್ತಾ ಇದ್ದ. ಹೇಗೆ ಹೇಳ್ಕೊಳ್ತಾ ಇದ್ದಂತೆ? ಚಿತ್ರೋಂ ಕೆ ಮಾಧ್ಯಮ ಸೆ ಯಾವುದ್ರ ಮೂಲಕ ಅವನು ಹೇಳ್ತಾ ಇದ್ದಂತೆ? ಚಿತ್ರಗಳ ಮೂಲಕ ಹೇಳ್ತಾ ಇದ್ದಂತೆ. ಅಂದರೆ ಅವನು ಹಾಗೆ ಮಾತಾಡ್ತಿರ್ಲಿಲ್ವಾ? ಇಲ್ಲ ಮಕ್ಕಳೇ, ಆಗ ಅವನು ಇನ್ನು ಮಾತಾಡೋಕೆ ಕಲ್ತೇ ಇರಲಿಲ್ಲ. ಯಾವಾಗ ಮಾನವ ಅಲೆಮಾರಿಯಾಗಿದ್ನೋ, ಪ್ರಾರಂಭದಲ್ಲಿ ಒಂದೇ ಕಡೆ ನೆಲೆ ನಿಂತು ಜೀವನ ಮಾಡೋಕ್ಕೆ ಶುರು ಮಾಡಿದ್ನೋ, ಆಗ ಅವನಿಗೆ ತನ್ನ ಅಭಿಪ್ರಾಯಗಳನ್ನ ಹೇಳುವಂಥ ಅವಶ್ಯಕತೆ ಕಂಡು ಬಂತು. ಆದರೆ ಅವನು ಏನು ಮಾಡ್ದ ಆ ದಿನಗಳಲ್ಲಿ? ಅಲ್ಲಿವರೆಗೂ ಅವನು ಮಾತಾಡ್ತಿರಲಿಲ್ಲ, ಖಂಡಿತ ಮಾತಾಡ್ತಿರಲಿಲ್ಲ. ಅವನು ಕೂಡ ಪ್ರಾಣಿಗಳ ಹಾಗೆ ಕೂಗ್ತಾ ಇದ್ದ, ಪ್ರಾಣಿಗಳ ಹಾಗೆ ಕಿರುಚ್ತಾ ಇದ್ದ. ಹೇಗೆ ನಾಯಿ ಹೇಗೆ ಮಾತಾಡುತ್ತೆ ಅನ್ನುತ್ತೋ, ಬೆಕ್ಕೆ ಹೆಂಗನ್ನುತ್ತೆ ಅಂತ ಹೇಗೆ ಧ್ವನಿಯನ್ನು ಉತ್ಪತ್ತಿ ಮಾಡುತ್ತೋ ಹಾಗೆ ಅವನು ಜಸ್ಟ್ ಧ್ವನಿ ಉತ್ಪತ್ತಿ ಮಾಡ್ತಿದ್ದ. ಪದಗಳನ್ನಾಗಲಿ ಭಾಷೆ ಆಗಲಿ ಬಳಸ್ತಿರ್ಲಿಲ್ಲ. ಯಾವಾಗ ಗುಂಪಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡಿದ್ನೋ ಆಗ ಅವನು ತನ್ನ ಅಭಿಪ್ರಾಯಗಳನ್ನ ಮತ್ತೊಬ್ಬರಿಗೆ ಹೇಳ್ಕೊಳ್ಳುವಂತಹ ಪ್ರಸಂಗ ಬಂತು. ಆಗ ಅವನೇನನ್ನ ಬಳಸಿದ? ಚಿತ್ರಗಳನ್ನ ಬಳಸಿದ. ಆದರೆ ಯೋಚನೆ ಮಾಡಿ, ನನಗನ್ಸಿದ್ದೆಲ್ಲದನ್ನೂ ಹೇಳೋದಕ್ಕೆ ಚಿತ್ರ ಬರೆದು ತೋರಿಸೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಚಿತ್ರ ಎಲ್ಲರಿಗೂ ಬರೆಯೋಕ್ಕಾಗತ್ತಾ? ಇಲ್ಲ. ಎಲ್ಲೋ ಒಬ್ಬ ಕಲಾವಿದನಿಗೆ ಅವ್ನು ಚೆನ್ನಾಗಿ ಚಿತ್ರ ಬರೆಯಬಲ್ಲ, ತನಗೆ ಅನಿಸಿದ್ದನ್ನು ಹೇಳಬಲ್ಲ. ಆದರೆ ಎಲ್ಲರೂ ಕೂಡ ಚಿತ್ರ ಬರೆಯುವಷ್ಟು ನೈಪುಣ್ಯತೆ ಹೊಂದಿರ್ತಾರ? ಖಂಡಿತ ಇಲ್ಲ. ಭಾಳ ಕಷ್ಟ ಆಗುತ್ತಲ್ವಾ? ಎಸ್. ಆಗ ಅವನಿಗೆ ಯಾವುದರ ಅವಶ್ಯಕತೆ ಕಂಡು ಬಂತು? ಭಾಷೆಯ ಅವಶ್ಯಕತೆ ಕಂಡು ಬಂತು. ಅಲ್ಲಿವರೆಗೂ ಮಕ್ಕಳೇ ಅವನು ಕೇವಲ ಚಿತ್ರ ಬರಿತಾ ಇದ್ದ, ಹಾಗೆ ಬೇರೆ ಪ್ರಾಣಿಗಳ ಹಾಗೆ ಮಾತಾಡ್ತಾ ಇದ್ದ. ಪ್ರಾಣಿಗಳು ಮಾತಾಡ್ತಾವ ಇಲ್ವಾ? ಮಾತಾಡ್ತಾವಲ್ಲ, ಪ್ರಾಣಿಗಳು ಕೂಡ ಮಾತಾಡ್ತಾವಲ್ಲ. ಎಸ್. ಹೇಗೆ ಮಾತಾಡ್ತವೆ? ತನ್ನ ಕೂಗಿನಿಂದ. ಅಂದರೆ ಅವು ಯಾವಾಗಲೂ ಒಂದೇ ರೀತಿ ಕೂಗ್ತಾವ? ಖಂಡಿತ ಇಲ್ಲ ಮಕ್ಕಳೇ. ಈಗ ನಾನು ನಿಮಗೆ ಕೆಲವು ವಿಡಿಯೋ ತೋರಿಸ್ತಾನೆ ನೋಡಿ. ಆ ವಿಡಿಯೋದಲ್ಲಿ ಒಂದು ನಾಯಿ ಯಾವ್ಯಾವ ಸಂದರ್ಭದಲ್ಲಿ ಆಯ್ತಾ ಅಳುತ್ತೆ. ನಮ್ಮ ಪ್ರಾಣಿಗಳಿಗೂ ನಮ್ಮ ಹಾಗೆ ನೋವಾಗುತ್ತೆ, ಅವು ಕೂಡ ಅಳ್ತವೆ. ಹೇಗೆ ಅಳುತ್ತೆ ನೋಡಿ. ಎಲ್ಲ ಸಂದರ್ಭದಲ್ಲೂ ಒಂದೇ ಥರ ಅಳುತ್ತಾ ಹೇಗೆ ಅಂತ ನೋಡಿ. ಈಗಲ್ಲಿ ನಿಮಗೊಂದು ವಿಡಿಯೋನ ನಾನು ನಿಮಗೆ ಹಾಕ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನೋಡಿ, ನಾಯಿ ಅಳ್ತಾ ಇದೆ ಯಾವಾಗ ನೋವಾದಾಗ. Number 2, dog crying over sadness. ಈಗ ಬೇಜಾರಾದಾಗ ನಾಯಿ ಯಾವ ರೀತಿ ಧ್ವನಿ ಉತ್ಪತ್ತಿ ಮಾಡುತ್ತೆ ನೋಡಿ. Number 3, dog crying funny. ನಾಯಿ ಫನ್ನಿಯಾಗಿ ಅಳುವಂಥದ್ದು.
ಎಲ್ಲ ಸಂದರ್ಭದಲ್ಲೂ ನಾಯಿ ಬೊಗಳುತ್ತೆ ಹೌದು, ಆದರೆ ಎಲ್ಲ ಸಂದರ್ಭ ಒಂದೇ ರೀತಿ ಬೊಗಳುತ್ತಾ ಇಲ್ಲ. ನೋಡಿ ಹಳೋದನ್ನೇ ಎಷ್ಟು ವೆರೈಟಿಗಳೆಲ್ಲ ಹಳುತ್ತೆ. ಬೇಜಾರಾದಾಗ ಒಂದು ರೀತಿ, ಫನ್ನಿ ಆದಾಗ ಒಂಥರ. Number 4, puppy dog crying. ನಾಯಿ ಮರಿಗಳು ಅಳೋವಂಥದ್ದು ನೋಡಿ, ಎಲ್ಲ ಸಂದರ್ಭ ಒಂದೇ ಥರ ಧ್ವನಿ ಉತ್ಪತ್ತಿ ಮಾಡ್ತಾವ, ನಮಗೆ ಒಂದೇ ಥರ ಕೇಳುತ್ತೆ. ಆದರೆ ಅದು ಬೇರೆ ಬೇರೆ ಧ್ವನಿಯನ್ನು ಉತ್ಪತ್ತಿ ಮಾಡೋದ್ರ ಮೂಲಕ ತನ್ನ ಜಾತಿಯ ಇತರೆ ಪ್ರಾಣಿಗಳಿಗೆ ತನ್ನ ಅಭಿಪ್ರಾಯವನ್ನು Number 5, dog crying hungry. ಹಸಿವಾದಾಗ ನೋಡಿ, ಹಸಿವಾದಾಗ ಈ ತರನಾಗಿ ಅದು ಧ್ವನಿಯನ್ನು ಉತ್ಪತ್ತಿ ಮಾಡುತ್ತೆ. ಕೋಪ ಬಂದಾಗ ಹೌದಲ್ಲ, ನೋಡಿ ಎಲ್ಲ ಧ್ವನಿ ಉತ್ಪತ್ತಿ ಮಾಡ್ತವೆ, ಬಟ್ ಎಲ್ಲ ಸಂದರ್ಭ ಒಂದೇ ಥರ ಮಾಡ್ತಾವ ಇಲ್ಲ. ಆದರೆ ಇದು ನಮ್ಗೆ ಗುರ್ಸಕ್ಕೆ ನಮಗೆ ಆಗುತ್ತಾ? ಸ್ವಲ್ಪ ಕಷ್ಟ. ಎಲ್ಲೋ ಒಬ್ಬೊಬ್ರಿಗೆ ಗುರ್ತಿಸ್ಬೋದು, ಆದರೆ ಎಲ್ಲರೂ ಗುರ್ಸಕ್ಕಾಗತ್ತಾ? ಇಲ್ಲ. ಬಟ್ ಅದೇ ಜಾತಿ ಇನ್ನೊಂದು ನಾಯಿ ಖಂಡಿತ ಗುರ್ಸುತ್ತೆ, ಅದರ ಅನಿಸಿಕೆನ ಅದು ಅರ್ಥ Number 1, ಮಾಡ್ಕೊಳ್ಳುತ್ತೆ. dog crying in pain. ಈಗ ನೋಡಿ ಇನ್ನೊಂದು ಪ್ರಾಣಿದು ಬೆಕ್ಕುಗಳು ನೋಡಿ, ಬೆಕ್ಕುಗಳು ಅಂತೀವಿ, ಅದೇ ಬೆಕ್ಕು ಜಗಳ ಆಡ್ಬೇಕಾದ್ರೆ ನೋಡಿ ಹೇಗೆ ಧ್ವನಿ ಉತ್ಪತ್ತಿ ಮಾಡುತ್ತೆ ಕೋಪ ಬಂದಾಗ. ನೋಡಿ ಹೇಗೆ ಜಗಳ ಆಡ್ತಾ ಇದೆ, ತನ್ನ ಅನಿಸಿಕೆಗಳನ್ನ, ತನಗೆ ಬಂದಿರೋ ಕೋಪವನ್ನು ಹೇಗೆ ವ್ಯಕ್ತಪಡಿಸ್ತಾ ಇದೆ ಭಿನ್ನ ಭಿನ್ನವಾದ ಧ್ವನಿಯ ಮೂಲಕ. ಈಗ ನೋಡಿ ಹಸು ಹೇಗೆ ಅಂಬಾನ ಹೇಗೆ ಧ್ವನಿ ಉತ್ಪತ್ತಿ ಮಾಡುತ್ತೆ. ನೋಡಿ ಈ ತರನಾಗಿ ಅದು ಧ್ವನಿಯನ್ನು ಉತ್ಪತ್ತಿ ಮಾಡ್ತಾ ಇದೆ. ಅದೇ ಕೋಪ ಬಂದಾಗ ಹಸು ಹೇಗೆ ಧ್ವನಿ ಉತ್ಪತ್ತಿ ಮಾಡುತ್ತೆ ನೋಡಿ. ಕೋಪ ಬಂದಾಗ ಅದು ತನ್ನ ಕೋಪವನ್ನು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಅದು, ಹೌದಲ್ಲ ಮಕ್ಕಳೇ? ಎಸ್. ಹೀಗೆ ಮಾನವನು ಕೂಡ ಪ್ರಾರಂಭದ ದಿನಗಳಲ್ಲಿ ಚಿತ್ರವನ್ನು ಬಳಕೆ ಮಾಡಿ ತನ್ನ ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದ ತನ್ನ ಗುಂಪಿನ ಇತರೆ ಸದಸ್ಯರೊಂದಿಗೆ, ಆಯಿತಾ? ಆದರೆ ಎಲ್ಲದನ್ನು ಕೂಡ ನಾವು ಚಿತ್ರದ ರೂಪದಲ್ಲಿ ಹೇಳೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆಗ ಅವನು ಧೀರೆ ಧೀರೆ ಧ್ವನಿ ಸಂಕೇತ್ ಅಸ್ತಿತ್ವಮೇ ಆಯೆ. ಯಾವಾಗ ಚಿತ್ರ ಬರೆದು ಪ್ರತಿಯೊಂದನ್ನು ಕೂಡ ಹೇಳೋಕೆ ಸಾಧ್ಯ ಆಗಲಿಲ್ವೋ ಆಗ ಮಾನವ ಇನ್ನು ಸ್ವಲ್ಪ ಸರಳ ಮಾರ್ಗ ಹುಡ್ಕೊಂಡ ಏನು ಮಾಡ್ದ? ಧ್ವನಿ ಸಂಕೇತ್ ಅಸ್ತಿತ್ವಮೇ ಆನಾ ಕಹತೋ, ಬಳಕೆಗೆ ಬರೋದು, ಆಚರಣೆಗೆ ಬರೋದು. ಯಾವುದು ಆಚರಣೆಗೆ ಬಂತು? ಧ್ವನಿ ಸಂಕೇತ ಕಹತೋ, ಧ್ವನಿ ಉತ್ಪತ್ತಿ ಮಾಡೋದು. ಈಗ ನೋಡಿದ್ರಲ್ಲ, ಒಂದೊಂದು ಪ್ರಾಣಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಧ್ವನಿಯನ್ನು ಉತ್ಪತ್ತಿ ಮಾಡುತ್ತೆ. ಸೊ ಹೀಗೆ ಮಾನವನು ಕೂಡ ಬರೀ ಧ್ವನಿ ಉತ್ಪತ್ತಿ ಮಾಡ್ತಾ ಇದ್ದ. ಧೀರೆ ಧೀರೆ ಕಹತೋ, ನಿಧಾನವಾಗಿ. ಯಾವುದೇ ಬದಲಾವಣೆ ಒಂದೇ ಸರಿ ಆಗುತ್ತಾ? ಇಲ್ಲ. 100 ವರ್ಷಗಳ ಕಾಲದಲ್ಲಿ ಇದನ್ನೇ ಮುಂದುವರಿಸ್ತಾ ಹೋಗ್ತಾನೆ ಅವನು. ತನ್ನ ಒಂದೊಂದು ಸಂದರ್ಭ, ಹಸಿವಾದಾಗ ಒಂದು ರೀತಿ, ನಿದ್ದೆ ಬಂದಾಗ ಒಂದು ರೀತಿ, ಆಯಾಸ ಆದಾಗ ಒಂದು ರೀತಿ, ಬೇಜಾರಾದಾಗ ಒಂದು ರೀತಿ, ಕೋಪ ಬಂದಾಗ ಒಂದು ರೀತಿ, ಹೀಗೆ ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ರೀತಿಯ ಧ್ವನಿಯನ್ನು ಅವನು ಉತ್ಪತ್ತಿ ಮಾಡ್ತಾ ಇದ್ದ. ಆಮೇಲೆ ಬರ್ತಾ ಹೇಗೆ ಪ್ರಾಣಿಗಳು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಧ್ವನಿಯನ್ನು ಉತ್ಪತ್ತಿ ಮಾಡ್ತಾವೋ ಹಾಗೆ ಮನುಷ್ಯನೂ ಕೂಡ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಧ್ವನಿ ಉತ್ಪತ್ತಿ ಮಾಡ್ತಾ ಇದ್ದ. ಚಲ್ತೆ ಉಸ್ನೆ ಭಾಷಾ ಕೋ ಅಪನಾಯ. ಚಲ್ತೆ ಅಂದರೆ ಚಲನ ಅಂದರೆ
ಹೋಗೋದು, ನಡ್ಕೊಂಡು ಹೋಗೋದು ಅಂತ. ಆದರೆ ಇಲ್ಲಿ ನಡ್ಕೊಂಡು ಹೋಗೋದು ಅಂತಲ್ಲ, ಹೋಗ್ತಾ ಹೋಗ್ತಾ ಸಮಯ ಕಳೆದ ಹಾಗೆ ಉಸ್ನೆ ಭಾಷಾಕೋ ಅಪುನಾಯ. ಉಸ್ನೆ ಕಹೆತೋ ಅವನು ಯಾರು? ಮನುಷ್ಯ. ಆಯ್ತಾ? ಆಗ ಪ್ರಾರಂಭದ ದಿನಗಳಲ್ಲಿ ಏನು ಆಗುತ್ತಾನೆ, ಒಂದು ಗುಂಪಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ದ ಆ ಮಾನವ ಚಲ್ತೆ ಹೋಗ್ತಾ ಹೋಗ್ತಾ ಉಸ್ನೆ ಭಾಷಾಕೋ ಅಪುನಾಯ. ಏನನ್ನ ಆಚರಿಸೋಕೆ ಶುರು ಮಾಡ್ದ, ಏನನ್ನ ಬಳಸೋಕೆ ಶುರು ಮಾಡ್ದ? ಭಾಷೆನ ಬಳಸೋಕೆ ಶುರು ಮಾಡ್ದ. ಸೊ ಭಾಷೆನ ಹೇಗೆ ಶುರು ಮಾಡ್ದ? ಹೇಗೆ ಅಂದರೆ ಒಂದು ಪ್ರದೇಶದಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅಂತ ನಮ್ಮ ಸುತ್ತಮುತ್ತ ಬೇಕಾದಷ್ಟು ವಸ್ತುಗಳಿದ್ದಾವೆ. ಅಲ್ಲಿ ಯಾವುದೋ ಒಂದು ವಸ್ತುಗೆ ಅಲ್ಲೆಲ್ಲ ಮಣ್ಣಿತ್ತು ಅಂತ ಅನ್ಕೋಣ. ಆ ಮಣ್ಣಿಗೆ ಒಂದು ಪ್ರದೇಶದಲ್ಲಿ ವಾಸ ಮಾಡೋ ಜನ ಅದನ್ನು ಮಿಟ್ಟಿ ಅಂತ ಕರೆದ್ರು. ಅದನ್ನು ಮಿಟ್ಟಿ ಅಂತ ಹೇಳ್ದ. ಉಳಿದವರು ಕೂಡ ಆ ವಸ್ತುಗೆ ಮಿಟ್ಟಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಕಲ್ಲಿತ್ತು, ಕಲ್ಲಿಗೆ ಅವನು ಪತ್ತರ್ ಅಂತಂದ. ಉಳಿದವರು ಕೂಡ ಅದಕ್ಕೆ ಯಾವುದೋ ಒಂದು ಶಬ್ದನ ಉಚ್ಚಾರ ಮಾಡಿದ್ರಲ್ಲ, ಅದನ್ನೇ ಉಳಿದವರು ಅನುಕರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಪತ್ತರ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅಲ್ಲೆಲ್ಲೋ ನೀರು ಹರಿತಾ ಇತ್ತು, ಯಾರೋ ಒಬ್ಬ ಅದಕ್ಕೆ ಪಾನಿ ಅಂತ ಹೇಳ್ದ. ಉಳಿದವರು ಕೂಡ ಅದಕ್ಕೆ ಪಾನಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಹೀಗೆ ತನ್ನ ಸುತ್ತಮುತ್ತ ಇರುವಂತಹ ವಸ್ತುಗಳಿಗೆ ತಮಗೆ ಇಷ್ಟ ಆದಂತಹ ಯಾವುದೋ ಶಬ್ದಗಳ ಸಹಾಯದಿಂದ ಗುರ್ತಿಸೋಕೆ ಶುರು ಮಾಡಿದ್ರು. ಆಯಿತಾ? ಸೊ ಹಾಗೆ ಆ ಶಬ್ದಗಳನ್ನ ಆ ವಸ್ತುಗಳಿಗೆ ಶಬ್ದಗಳನ್ನು ಯಾವುದೋ ಒಂದು ಶಬ್ದದ ಮೂಲಕ ಅದನ್ನು ಗುರ್ಸೋಕೆ ಶುರು ಮಾಡಿದ್ರಲ್ಲ, ಹಾಗೆ ಭಾಷೆಗಳು ಬೆಳೀತಾ ಹೋಯಿತು. ಆ ಹಿಂದಿ ಭಾಷೆ ಬೆಳೀತಾ ಹೋಯಿತು. ಆಯಿತಾ? ಹೀಗೆ ಒಂದೊಂದು ಪ್ರದೇಶದ ಜನ ಒಂದೊಂದು ರೀತಿಯ ಪದಗಳಿಂದ ವಸ್ತುಗಳಿಗೆ ಹೆಸರಿಡ್ತಾ ಹೋಗ್ತಾರೆ, ಅವನ್ನ ಬಳಸ್ತಾ ಹೋಗ್ತಾರೆ. ಹಾಗಾಗಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭಾಷೆ ಆಚರಣೆಗೆ ಬರ್ತಾ ಹೋಯಿತು. ಸೊ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಚಲ್ತೆ ಹೋಗ್ತಾ ಹೋಗ್ತಾ ನಿಧಾನವಾಗಿ ಮಾನವನೇ ಭಾಷಾಕೋ ಅಪನಾಯ. ಭಾಷೆನ ತನ್ನದಾಗಿಸ್ಕೊಂಡ. ಉಸ್ಕಾ ಮೂಲ ಹೇ ಅಕ್ಷರ. ಉಸ್ ಭಾಷಾ ಕಾ ಮೂಲ ಹೇ ಅಕ್ಷರ. ಆ ಭಾಷೆಯ ಮೂಲ, ಆ ಪದದ ಮೂಲ ಯಾರು? ಅಕ್ಷರ. ಹೌದಲ್ವಾ? ಎಸ್. ಸೊ ನಮ್ಮ ಪದ ಅಂದರೆ ಅಕ್ಷರಗಳ ಗುಂಪು ತಾನೆ. ಆ ಪದ ಉಂಟಾಗಿರೋದು ಅದರಿಂದ ಅಕ್ಷರಗಳಿಂದ. ಉಸ್ನೆ ಅಕ್ಷರೋं की सहायता से पढ़ना लिखना आरंभ किया. ಉಸ್ನೆ ಕಹೆ ತೋ ಅವನು ಯಾರು? ಪ್ರಾರಂಭದಲ್ಲಿ ಆ ಮಾನವ ಇನ್ ಅಕ್ಷರೋಂಕಿ ಸಹಾಯತಾ ಸೆ. ಸೊ ಈಗ ಪದದಿಂದ ಒಂದು ತನ್ನ ಸುತ್ತಮುತ್ತರ ವಸ್ತುಗಳಿಗೆ ಹೆಸರು ಕೊಡ್ತಾ ಹೋದ ಅಲ್ವಾ, ಅವನ ಬಳಸ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ದ ಅಲ್ಲ. ಸೊ ಭಾಷೆ ಬಳಕೆಗೆ ಬಂತು, ಭಾಷೆ ಆರಂಭ ಆಯಿತು. ಆಯಿತಾ? ಅವನು ಹೇಳ್ತಾ ಹೋಗ್ತಾನೆ, ಮಾತಾಡೋದನ್ನ ಕಲ್ತ್ಬಿಟ್ಟ. ಆದರೆ ಮಾತಾಡಿದ್ದನ್ನು ದಾಖಲಿಸುವಂಥ ಸಂದರ್ಭ ಬರುತ್ತೆ. ಆಗ ಅವನು ಯಾವುದೋ ಒಂದು ಅಕ್ಷರಕ್ಕೆ, ಉದಾಹರಣೆಗೆ ಪ ಅಂತ ಏನೋ ಒಂದು ಫಲ ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ ಯಾವುದೋ ಒಂದು ಅಕ್ಷರ ಬಳಕೆ ಮಾಡ್ತಾನೆ. ಈ ರೀತಿ ಲಾನ ಈ ಥರ ಬರೀತಾನೆ. ಹೇಳಿದ್ದನ್ನು ಸೂಚಿಸೋದಕ್ಕೆ ಕೆಲವು ಸಂಕೇತಗಳನ್ನ ಬಳಕೆ ಮಾಡ್ದ. ಆ ಸಂಕೇತಗಳೇ ಅಕ್ಷರಗಳಾಗಿದ್ದಾವೆ. ನೀ ಭಾಷೋಂಕ ಮೂಲ ಹೇ ಅಕ್ಷರ. ಉಸ್ನೆ ಅಕ್ಷರೋಂಕಿ ಸಹಾಯತಾಸೆ. ಅಕ್ಷರೋಂಕಿ ಸಹಾಯತಾ ಅಂದರೆ ಸಹಾಯದಿಂದ ಪಡ್ನ और लिखना आरंभ किया. आरंभ करना, हाँ ಶುರು करना, ಪ್ರಾರಂಭ करना. ಪ್ರಾರಂಭಿಸು ಶುರು ಮಾಡು ಅಂತೇಳಿ ಏನ ಶುರು ಮಾಡ್ದ? ಪಡ್ನ और लिखना ಶುರು किया. ಏನು ಆರಂಭ ಮಾಡ್ದಂತೆ? ಅಕ್ಷರಗಳ ಸಹಾಯದಿಂದ ಲಿಖ್ನ. ಹೌದು, ಓದೋದು ಬರೆಯೋದನ್ನು ಆರಂಭ ಮಾಡ್ತಾನೆ. अक्षरों की खोज मनुष्य की सबसे बड़ी सोच है. अक्षरों की खोज कहे तो ढूंढ ಅಂತ. ಅಕ್ಷರ ಖೋಜ್ का मतलब है ढूंढ ಅಥವಾ ಸಂಶೋಧನೆ, ಆವಿಷ್ಕಾರ. ಸೊ ಈ ಅಕ್ಷರಗಳನ್ನ ನಾವು ದಿನನಿತ್ಯ ಅವನೇನು ಬಳಸ್ತಾ ಇದ್ದ ಪದಗಳು, ಆ ಪದಗಳಲ್ಲಿರೋ ಅಕ್ಷರಗಳನ್ನು ಯಾವುದೋ ಒಂದು ವಿಶಿಷ್ಟವಾದ ಸಂಕೇತಗಳನ್ನ ಬಳಕೆ ಮಾಡಿ, ಆವನ್ನ ಹೀಗೆ ಕನ್ನಡದಲ್ಲಿ, ಆವನ್ನ ಹೀಗೆ ಒಂದೇ ಸರಿ ಆಚರಣೆ ಬಂದಿದೆಯಾ? ಖಂಡಿತ ಇಲ್ಲ. ಈ ಸಂಕೇತಗಳನ್ನ ಹಲವಾರು ವರ್ಷಗಳಲ್ಲಿ ಅವನು ಆಯ್ಕೆ ಮಾಡಿದ್ದಾನೆ ಈ ಸಂಕೇತಗಳನ್ನ. ಆಯಿತಾ? ಸೊ ಇವುಗಳ ಆವಿಷ್ಕಾರ ಏನಿದೆ, ಈ ಅಕ್ಷರಗಳ ಆವಿಷ್ಕಾರ ಏನಿದೆ, ಮನುಷ್ಯಕ್ಕೆ ಸಬ್ಸೆ ಬಡಿ ಸೋಚ್ ಹೇ. ಸಬ್ಸೆ ಬಡಿ ಸೋಚ್ ಅಂದರೆ, ಸಬ್ಸೆ ಬಡಿ ಅಂದರೆ ತುಂಬ ದೊಡ್ಡದಾದ ಸೋಚ್ ಅಂದರೆ ಆಲೋಚನೆ ಅಥವಾ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಅಕ್ಷರೋಂಕಿ ಖೋಜ್ ಅಂದರೆ ಏನು ಅನ್ವೇಷಣೆ ಮಾಡ್ದ, ಬಳಕೆಗೆ ಏನು ಪ್ರಾರಂಭ ಮಾಡ್ದ, ಕಂಡಿಡ್ಕೊಂಡ. ಈ ಅಕ್ಷರನ ಕಾವನ್ನ ಹೀಗೆ ಬರೀಬೇಕು, ನಾವನ್ನು ಹೀಗೆ ಬರೀಬೇಕು ಅಂತೇಳಿ, ಎಯನ್ನು ಹೀಗೆ ಬರೀಬೇಕು, ಝಡ್ಡನ್ನು ಹೀಗೆ ಬರೀಬೇಕು ಅಂತೇಳಿ ಏನು ಕಂಡಿಡ್ಕೊಂಡ, ಅವನು ಪ್ರಾಕ್ಟೀಸ್ ಮಾಡಿಕೊಂಡ. ಇವುಗಳನ್ನ ಬಳಕೆ ಮಾಡಿದ್ದು ಉಸ್ಕ ಸಬ್ಸೆ ಬಡ ಸೋಚ್ ಹೇ. ಅವನು ಅತಿ ದೊಡ್ಡ
ಸಾಧನೆ ಆಗಿದೆ. ಅಗರ್ ಅಕ್ಷರ್ ನಹಿ ಹೋತಾ, ಅಗರ್ ಅಕ್ಷರ್ ನಹಿ ಹೋತೆ ತೋ ಮನುಷ್ಯ ಕಿ ಪ್ರಗತಿ ಕಬಿ ನಹಿ ಹೋತಿ. ನೋಡಿ ಇಲ್ಲೊಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಗ ಒಂದು ವೇಳೆ ಅಕ್ಷರ್ ನಹಿ ಹೋತೆ ತೋ, ಅಕ್ಷರ್ ನಹಿ ಹೋತೆ ತೋ ಏನು ಹೇಳ್ತಾ ಇದ್ದಾರೆ? ಅಕ್ಷರಗಳೇ ಇಲ್ದಿದ್ರೆ, ಹಿಂದಿನಿಂದ ಈ ಸಂಕೇತಗಳನ್ನ ಅಕ್ಷರಗಳನ್ನ ಮನುಷ್ಯ ಬಳಕೆನೇ ಮಾಡದೇ ಇದ್ದಿದ್ರೆ ಕ್ಯಾ ಹೋತಾತ, ಏನಾಗ್ತಾ ಇತ್ತು? ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು? ಮನುಷ್ಯ ಕಿ ಪ್ರಗತಿ ಕಬಿ ನಹಿ ಹೋತಿ. ಏನಾಗ್ತಿತ್ತಂತೆ? ಮನುಷ್ಯ ಕಿ ಪ್ರಗತಿ ಕಬಿ ನಹಿ ಹೋತಿ. ಕಬಿ ನಹಿ ಹೋತಿ ಅಂದ್ರೆ ಕಬಿ ನಹಿ ಹೋತಿ ಅಂದ್ರೆ ಆಗ್ತಾನೆ ಇರಲಿಲ್ಲ. ಏನು? ಮನುಷ್ಯಕ್ಕೆ ಪ್ರಗತಿ, ನಮ್ಮ ಪ್ರಗತಿ, ಮಾನವನ ಪ್ರಗತಿ ಎಂದೆಂದೂ ಆಗ್ತಾ ಇರಲಿಲ್ಲಂತೆ. ಯಾಕೆ ಮಕ್ಕಳೇ? ಯಾಕೆ ಅಂದರೆ ಈ ಮಾನವ ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ತನ್ನ ಅನುಭವಗಳ ಮೂಲಕ, ತನ್ನ ಸುತ್ತಮುತ್ತ ಕಂಡಿದ್ದನ್ನು ತನ್ನ ಅನುಭವಗಳ ಮೂಲಕ ಅವನು ಜ್ಞಾನವನ್ನು ಏನು ಪಡಿತಾನೆ. ಈಗ ಉದಾಹರಣೆಯಲ್ಲಿ ಯಾವುದೊಂದು ಗಿಡ ನೋಡ್ತಾನೆ, ಈ ಗಿಡನ ಈ ಕಾಯಿಲೆಗೆ ಬಳಸಬಹುದು ಆಯ್ತಾ ಅನ್ನೋ ಜ್ಞಾನವನ್ನು ಅವನು ಪಡ್ಕೊಂಡಿದ್ದಾನೆ. ಸೂರ್ಯ ಯಾವಾಗಲೂ ಪೂರ್ವದಲ್ಲೇ ಉದಯಿಸ್ತಾನೆ, ಪಶ್ಚಿಮದಲ್ಲೇ ಮುಳುಗ್ತಾನೆ. ಅವನು ಉದಯ ಆಗ್ತಾನೆ ಮುಳುಗ್ತಾನ? ಖಂಡಿತ ಇಲ್ಲ. ಭೂಮಿ ತನ್ನ ಸುತ್ತ ತಾನು ಸುತ್ತೋದ್ರಿಂದ ಘಟನೆಗಳು ನಡೀತವೆ. ಇದು ನಾವು ಕಂಡುಹಿಡಿದಿದ್ದ, ನಾವು ತಿಳ್ಕೊಂಡಿದ್ದ? ಖಂಡಿತ ಅಲ್ಲ. ನಮ್ಮ ಪೂರ್ವಜರು ಕಂಡುಹಿಡಿದಿರೋದು, ಅವರೇ ತಿಳಿಸಿರೋದು. ಅವರು ಹೇಗೆ ತಿಳಿಸಿದ್ರು ಬಂದು ಹೇಳೋದ್ರಾ? ಖಂಡಿತ ಇಲ್ಲ. ಮತ್ತು ಹೇಗೆ ತಿಳಿಸಿದ್ರು? ನಾವು ಹೇಗೆ ತಿಳ್ಕೊಂಡು ಬರೆದಿಟ್ಟಿದ್ದಾರೆ ಆಯಿತಾ. ಅವರು ಆ ಹಿಂದೆನೇ ತಾವು ತಿಳ್ಕೊಂಡಂತಹ ಪಡೆದಂತಹ ಜ್ಞಾನವನ್ನು ಬರೆದಿಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ನಮಗೆ ಜ್ಞಾನ ಹೆಚ್ಚಿಸ್ಕೊಂಡಿದ್ದೀವಿ. ಒಂದು ವೇಳೆ ಆ ಜ್ಞಾನ ನಮಗಿಲ್ಲದೆ ಇದ್ದರೆ ನಾವೇ ಕಂಡುಹಿಡ್ಕೋಬೇಕಾಗ್ತಿತ್ತು. ನಾವು ಕಂಡುಹಿಡ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೋ ವರ್ಷಗಳೇ ಕಳೆದೋಗ್ತಾ ಇತ್ತು. ಹೌದಲ್ಲ ಮಕ್ಕಳೇ? ಸೊ ಇವತ್ತು ನಾವು ಪ್ರಗತಿ ಹೊಂದಿದ್ದೀವಿ, ನಾವು ಉನ್ನತ ಮಟ್ಟಕ್ಕೇರಿದ್ದೀವಿ. ಮಾನವ ಭೂಮಿ ಮೇಲಿನ ಅತಿ ದೊಡ್ಡ ಬುದ್ಧಿಜೀವಿ ಆಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಯಾರು? ನಮ್ಮ ಪೂರ್ವಜರು ಬಳಕೆ ಮಾಡಿದ ಅಕ್ಷರಗಳು. ಆ ಅಕ್ಷರಗಳು ಇಲ್ಲದೆ ಇದ್ರೆ ಅವ್ರು ಬರಿತಿದ್ರಾ? ಅವ್ರು ಬರಿದೇ ಇದ್ರೆ ನಮಗೆ ಜ್ಞಾನ ಸಿಕ್ತಿತ್ತಾ? ಇಲ್ಲ. ನಾವು ಮತ್ತು ಸಾಯೋವರೆಗೂ ಹೊಸದನ್ನು ಹುಡ್ಕೊಂಡು ಹೋಗ್ತಾನೆ ಇರಬೇಕಾಗ್ತಾ ಇತ್ತು. ಅವ್ರು ಕಂಡುಹಿಡಿದನ್ನೇ ತಿಳ್ಕೊಳ್ಳೋಕ್ಕೆ ನಾವು ಕೂಡ ಸಾಕಷ್ಟು ಅನುಭವಗಳನ್ನ ಪಡಿಬೇಕಾಗ್ತಿತ್ತು. ಸುತ್ತಮುತ್ತ 10 ವರ್ಷಗಳ ಸುತ್ತಮುತ್ತ ನಡೆಯೋ ಘಟನೆಗಳನ್ನ ನೋಡ್ತಾ ಬರೀ ಜ್ಞಾನ ಪಡೆಯೋದ್ರಲ್ಲೇ ನಮ್ಮ ಜೀವನ ಮುಗಿದೋಗ್ಬಿಡ್ತಿತ್ತು. ಹೌದಲ್ಲ? ಎಸ್. ಸೊ ಅವ್ರು ಏನು ಬರೆದಿಟ್ಟಿದ್ದಾರೆ ಅದರಿಂದಾಗಿ ಇವತ್ತು ನಾವು ಜ್ಞಾನ ಜಾಸ್ತಿ ಆಗಿದೆ, ನಾವು ಪ್ರಗತಿಯನ್ನು ಹೊಂದಿದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ ಆಗ ಅಕ್ಷರ್ ನಹಿ ಹೋತೆ. ಒಂದು ವೇಳೆ ಅಕ್ಷರ ನಹಿ ಹೋತೆ ಏನಂತ ಹೇಳ್ತಾ ಇದ್ದಾರೆ? ಅಕ್ಷರಗಳೇ ಇಲ್ದಿದ್ರೆ ಮನುಷ್ಯಕ್ಕೆ ಪ್ರಗತಿ ಕಬಿ ನಹಿ ಹೋತಿ. ಏನಂತ ಹೇಳ್ತಾ ಇದ್ದಾರೆ? ಇಲ್ಲದೆ ಇದ್ದಿದ್ರೆ ಮನುಷ್ಯನ ಪ್ರಗತಿ ಖಂಡಿತ ಆಗ್ತಾ ಇರಲಿಲ್ಲ, ಮಾನವನ ಪ್ರಗತಿ ಖಂಡಿತ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅದು ಮುಂದೆ ಹೇಳ್ತಾರೆ ನೋಡಿ ಅಕ್ಷರಗಳನ್ನ ಏನೇನಾಗಿದೆ ಅಂತ. ಅಕ್ಷರ ಶಬ್ದ ರಚತೆ ಹೇ. ರಚನಾ ಅಂದರೆ ರಚಿಸೋದು, ಉಂಟು ಮಾಡೋದು. ಹೌದಲ್ಲ? ಈಗ ಉದಾಹರಣೆಗೆ ನಾವೊಂದು ಯಾವುದೋ ಒಂದು ಪದ ಬರಿತೀವಿ ಅಂತ ಅಂದ್ಕೊಳ್ಳಿ. ಯಾವುದು ಮಾನವ ಅಂತಲೇ ಒಂದು ಪದ ಬರಿತೀನಿ ಅಂತ ಅಂದ್ಕೊಳ್ಳಿ. ಸೊ ಈ ಮಾನವನ ಪದ ಶಬ್ದ, ಈ ಶಬ್ದ ಯಾವುದರಿಂದ ಆಗಿದೆ? ಅಕ್ಷರಗಳಿಂದ ತಾನೇ. ಹೌದಲ್ಲ? ಎಸ್. ಅಕ್ಷರ್ ಹಮ್ಕೋ ಶಬ್ದ ರಚತೆ ಹೇ. ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಅಷ್ಟೇನಾ? ಅಲ್ಲ ಮಕ್ಕಳೇ, ಅರ್ಥಬೋಧ ಕರಾತೆ ಹೇ. ಅರ್ಥಬೋಧ ಕರಾನ? ಹಾಂ. ಶಬ್ದ ಅಂದರೆ ಅಕ್ಷರಗಳ ಗುಂಪು. ಸುಮ್ಮನೆ ಯಾವ ಅಕ್ಷರಗಳ ಗುಂಪು ಶಬ್ದ ಅಂತ ಕರಿತೀವ? ಇಲ್ಲ. ಅದು ನಮಗೊಂದು ಸರಿಯಾದ ಅರ್ಥ ಕೊಡ್ತಾ ಇದ್ದಾರೆ. ಆಗ ಆ ಅಕ್ಷರಗಳ ಗುಂಪನ್ನು ನಾವು ಶಬ್ದ ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ ಅಕ್ಷರ್ ಅರ್ಥಬೋಧ ಕರಾತೆ ಹೇ. ನಮಗೆ ಅರ್ಥವನ್ನು ತಿಳಿಸ್ತವೆ. ಅವ್ರು ಹಾಗೂ ಮನುಷ್ಯಕೋ ಸಂಘಜೀವಿ ಬನಾತೆ ಹೇ. ಹಮ್ಕೋ ಸಂಘಜೀವಿ, ಸಮಾಜ ಜೀವಿ ಬನಾತೆ ಹೇ. ಹೌದಲ್ಲ? ಎಸ್. ನಾವು ಸಮಾಜ ಜೀವಿಯನ್ನಾಗಿ ಮಾಡ್ತವೆ ಅಕ್ಷರಗಳು. ಇಲ್ಲದೆ ಇದ್ದಿದ್ರೆ, ಅಕ್ಷರಗಳೇ ಇಲ್ದಿದ್ರೆ ಭಾಷೆ ಉಳಿತಿತ್ತ? ಭಾಷೆ ಇಲ್ದಿದ್ದರೆ ನಾವು ನಮ್ಮ ಸುತ್ತಮುತ್ತದವರೊಂದಿಗೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಿಚಾರ ವಿನಿಮಯ ಮಾಡ್ಕೊಳಕ್ಕಾಗ್ತಿತ್ತ? ಖಂಡಿತ ಇಲ್ಲ. ಹೌದಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ ಮನುಷ್ಯಕೋ ಸಂಘಜೀವಿ ಬನಾತೆ ಹೇ ये अक्षर और इन्हीं अक्षरों के द्वारा पीढ़ी दर पीढ़ी ज्ञान का प्रचार प्रसार हो रहा है. इन्हीं अक्षरों के द्वारा, इन्हीं अक्षर का है तो ಈ ಅಕ್ಷರಗಳ ಮೂಲಕವೇ, ಇನ್ೀ ಅಕ್ಷರೋಂಕೆ ದ್ವಾರ, ಇದೇ ಅಕ್ಷರಗಳ ಮೂಲಕ ಪೀಢಿ ದರ ಪೀಢಿ. ಪೀಢಿ ದರ ಪೀಢಿ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಪೂರ್ವಜರಿಂದ ಜ್ಞಾನ ಕಾ ಪ್ರಚಾರ ಪ್ರಸಾರ ಹೋ ರಹಾ ಹೈ. ಜ್ಞಾನ ಕಾ ಪ್ರಚಾರ ಹೋ ರಹಾ ಹೈ. ಜ್ಞಾನ ಕಾ ಪ್ರಚಾರ ಹೋನಾ
ಹೌದು, ಜ್ಞಾನದ ಪ್ರಚಾರ ಆಗೋದು, ಪ್ರಸಾರ ಆಗ್ತಾ ಇದೆ, ಹೌದಲ್ವಾ? ಎಸ್, ಹಿಂದೆ ನಮ್ಮ ಪೂರ್ವಜರು ಋಷಿಮುನಿಗಳು ಏನಿದ್ದಾರೆ, ಹಿಂದೆ ವಾಸ ಮಾಡ್ತಾ ಇದ್ದಂಥ ನೂರಾರು ತಲೆಮಾರುಗಳ ಹಿಂದೆ ಇದ್ದಂತಹ ನಮ್ಮ ಹಿರೀಕರು ತಮ್ಮ ಅನುಭವಗಳಿಂದ ಪಡೆದಂತಹ ಜ್ಞಾನವನ್ನು ಶಾಸನಗಳ ಮೇಲೋ ಅಥವಾ ಹಾಳೆಗಳ ಮೇಲೋ ಅಥವಾ ಕಲ್ಲುಗಳ ಮೇಲೋ ಅಥವಾ ಹಾಳೆಗಳ ಮೇಲೋ ಬರೆದಿಟ್ಟಿದ್ದಾರೆ. ಅದರಿಂದಾಗಿ ನಾವು ಹಿಂದೆ ಹೇಗಿತ್ತು, ಈಗ ಹೇಗಿದೆ ಜೀವನ, ಹಿಂದೆ ಎಲ್ಲ ಅವ್ರು ಏನೇನು ಸತ್ಯವನ್ನು ತನ್ನ ಸುತ್ತಮುತ್ತಲ ಪರಿಸರದಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಎಲ್ಲ ಏನೇನು ಕಂಡುಹಿಡಿದಾರೆ, ಅಂಕಿ ಸಂಖ್ಯೆಗಳ ಬಗ್ಗೆ ಏನೇನು ಕಂಡುಹಿಡಿದಿದ್ದಾರೆ ಅನ್ನೋದನ್ನು ನಾವು ಇವತ್ತು ಸುಲಭವಾಗಿ ತಿಳಿಯೋಕೆ ಸಾಧ್ಯ ಆಗಿದೆ, ಹೌದಲ್ಲ? ಸೊ ಆ ಜ್ಞಾನ ಇವತ್ತು ಮುಂದುವರಿತಾ ಇದೆ ಅಂದರೆ ಕಾರಣ ಯಾರೋ? ಅಕ್ಷರಗಳೇ ಇಲ್ಲದೆ ಇದ್ದರೆ ಪೂರ್ವಜರು ಜ್ಞಾನ ಪಡೆದ್ರು, ಆದರೆ ಅದು ನಮಗೆ ತಲುಪ್ತಿತ್ತಾ? ಇಲ್ಲ, ಅದು ಅವರೊಂದಿಗೆ ಕೊನೆ ಆಗ್ತಾ ಇತ್ತು. ಅವ್ರು ಸತ್ತೋಗ್ತಾರಲ್ಲ, ಅವ್ರ ಜೊತೆನೇ ಅದು ಮಣ್ಣಾಗಿ ಹೋಗ್ತಾ ಇತ್ತು. ಸೊ ಹಿಂದಿನವರು ಪಡೆದಂತಹ ಜ್ಞಾನ ನಮ್ಮನ್ನು ಇಲ್ಲಿವರೆಗೆ ಮುಟ್ಟಿದೆ ಅಂದರೆ ಅದಕ್ಕೆ ಕಾರಣ ಯಾರು? ಅಕ್ಷರ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಕ್ಷರೋಂಕೆ ದ್ವಾರ ಪೀಡಿ ದರ ಪೀಡಿ ಜ್ಞಾನ್, ಪೀಳಿಗೆಯಿಂದ ಪೀಳಿಗೆಗೆ, ಆಯ್ತಾ? ಈ ಜ್ಞಾನ ಅನ್ನೋದು प्रचार हो रहा है, प्रसार हो रहा है। ठीक है बच्चों, ओके। अब यहाँ उत्तर लिखो, यहाँ कुछ प्रश्न दिए गए हैं, उनका उत्तर लिखने का कोशिश करेंगे। उत्तर लिखो का मतलब उत्तरा बरेरी। अक्षर शब्द का अर्थ क्या है? इस प्रश्न का अर्थ क्या है? अक्षर, इस शब्द का अर्थ क्या है ಅಂದ್ರೆ ಅರ್ಥ ಏನು? ಏನಂಗಂದ್ರೆ जो घट ना सके या नष्ट हो ना सके, इन्हीं संकेतों को ಯಾವುದು ಕೇವಲ ಅನುಕರಣೆ ಹಾಗೂ ಅಭ್ಯಾಸದ ಮೂಲಕ ಬಂದಿರುವಂತಹ ಈ ಸಂಕೇತಾಕ್ಷರಗಳು, ಉತ್ಪತ್ತಿ ಆಗದೆ ಇರೋ, ನಾಶ ಆಗದೆ ಇರೋ ಈ ಸಂಕೇತಾಕ್ಷರಗಳಿಗೆ ನಾವೇನಂತ ಕರಿತೀವಿ? अक्षर कहते हैं। भाषा की आवश्यकता किसके लिए है? दूसरा प्रश्न, भाषा की आवश्यकता किसके लिए है? किसके लिए ಅಂದ್ರೆ ಯಾವುದಕ್ಕಾಗಿದೆ? ಏನು? ಭಾಷೆ ಅವಶ್ಯಕತೆ ಯಾಕೆ ಬೇಕು? ಯಾಕೆ? परस्पर विचार विनिमय करने के लिए भाषा की आवश्यकता है। विचार विनिमय ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಏನು ಬೇಕು? ಭಾಷೆ ಬೇಕು। प्रारंभ में मानव अपने विचार कैसे प्रकट करता था? प्रारंभ में क्या था? ಆರಂಭದಲ್ಲಿ ಮಾನವ್ अपने विचार ಅಂದ್ರೆ ತನ್ನ ವಿಚಾರಗಳನ್ನ ಕೈಸೆ ಪ್ರಕಟ್ ಕರ್ತಾ था, ಹೇಗೆ ಪ್ರಕಟಿಸ್ತಿದ್ದ, ಹೇಗೆ ವ್ಯಕ್ತಪಡಿಸ್ತಾ ಇದ್ದ? ಹೇಗೆ ವ್ಯಕ್ತಪಡಿಸ್ತಿದ್ದ ಆರಂಭದ ದಿನಗಳಲ್ಲಿ? सिर्फ चित्रों के द्वारा, चित्रों के माध्यम से अपना विचार प्रकट करता था। ठीक है। और अगला प्रश्न, मानव ने किसकी सहायता से पढ़ना लिखना आरंभ किया? किसकी सहायता से? किसकी सहायता ಅಂದ್ರೆ ಯಾವುದರ ಸಹಾಯದಿಂದ ಪಡ್ನ और लिखना आरंभ किया? ಯಾವುದರ ಸಹಾಯದಿಂದ ಓದೋದು ಬರೆಯೋದು ಅಭ್ಯಾಸ ಮಾಡ್ದ? अक्षरों के द्वारा। वेरी गुड। अक्षरों का महत्व क्या है? अगला प्रश्न, अक्षरों का महत्व क्या है? क्या है उनका महत्व? ಏನಾದ್ರೂ महत्व? अक्षर शब्द रचते हैं, अर्थबोध कराते हैं और मनुष्य को संगजीवी बनाता है। ठीक है ना? यस। नंतर अक्षरों के द्वारा किसका प्रचार प्रसार हो रहा है? अक्षरों के द्वारा ಅಂದ್ರೆ ಮೂಲಕ किसका प्रचार हो रहा है, प्रसार हो रहा है? ಯಾವುದು ಪ್ರಚಾರ ಆಗ್ತಾ ಇದೆ? ಒಂದು ಮುಂದಿನ ಪೀಳಿಗೆಗೆ ಯಾವುದು ಪ್ರಸಾರ ಆಗ್ತಾ ಇದೆ? ಯಾವುದು? ಪೀಡಿ ದರ ಪೀಡಿ ಜ್ಞಾನ, ಪೀಡಿ ದರ್ ಪೀಡಿ ಜ್ಞಾನ, ಪೀಳಿಗೆಯಿಂದ ಪೀಳಿಗೆಯ ಜ್ಞಾನ, ಹಿಂದಿನ ಪೀಳಿಗೆಯ ಜ್ಞಾನ ಪ್ರಚಾರ ಪ್ರಸಾರ ಆಗ್ತಾ ಇದೆ ಅಂದರೆ ಕಾರಣ ಯಾರು? ಅಕ್ಷರಗಳು। ठीक है, ओके बच्चों। अब हम अगला पेज देखेंगे। ओके। सही शब्द चुनकर लिखो, सही शब्द चुनकर लिखो। डैश पर देखो अक्षर, पुस्तक, सूचना फलक। किसके पर? दोनों के ऊपर अक्षर रहते हैं ना? सूचना फलक, आपके सूचना फलक। दूसरा, प्रारंभ में डैश के माध्यम से मानव विचार प्रकट करता था, चित्रों के माध्यम से, भावों के माध्यम से, चित्रों के माध्यम से। चलते चलते मानव ने डैश को अपनाया, भाषा, अक्षर। ಹೌದು, ಅಕ್ಷರ ಬರ್ತಾ
ಭಾಷೆ ಅನ್ನೋದನ್ನ ಅವನು ಬಳಕೆ ಮಾಡ್ಕೊಳ್ತಾನೆ. ಮುಂದಿಂದು ಅಕ್ಷರೋं की खोज मनुष्य की सबसे बड़ी सोच है गलती है. ಯಾವುದು? सोच है. इन्हीं डैश के द्वारा पीढ़ी दर पीढ़ी ज्ञान का प्रचार प्रसार हो रहा है. पुस्तकों के द्वारा, अक्षरों के द्वारा. अक्षरों के द्वारा. ठीक है बच्चों. बच्चों इस वीडियो को यहीं स्टॉप करूँगा. मैं अगली वीडियो में अगले पार्ट करने के लिए आपके सामने हाजिर हो जाऊंगा. तब तक गुड बाय.